ನಮಸ್ಕಾರ. ಮತ್ತೊಮ್ಮೆ ಸುವರ್ಣ ಸಂದರ್ಶನಕ್ಕೆ ನಿಮ್ಮನ್ನ ಸ್ವಾಗತಿಸ್ತೇನೆ. ಈ ಕಂತಿನಲ್ಲಿ ನಮ್ಮ ಜೊತೆ ಸುದ್ದಿ ಸಂಪಾದಕರಾದ ವಿನೋದ್ ಕುಮಾರ್ ನಾಯಕ್, ಸಹಾಯಕ ಸುದ್ದಿ ಸಂಪಾದಕರಾದ ಮಹೇಶ್ ಅವರು, ಹಾಗೆ ನಿಮಗೆಲ್ಲ ಕೂಡ ಬಹಳ ಪರಿಚಿತರಿರುವ ಮುಖ ನಮ್ಮ ರಾಜಕೀಯ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಹಾಗೂ ಸಿನಿಮಾ ಸುದ್ದಿ ಸಂಪಾದಕರಾದ ಗೌರೀಶ್ ಅಕ್ಕಿ, 4 ಮಹಾನ್ ವ್ಯಕ್ತಿಗಳು ನಮ್ಮ ಜೊತೆ ಈ ಒಂದು ಸಂದರ್ಶನ ಸಮಯದಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ವಾಗತಿಸ್ತೇನೆ. ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ನನ್ನ ದೆಹಲಿಯ ಗೆಳೆಯ, ದೆಹಲಿನಲ್ಲಿ ಸುವರ್ಣ ಚಾನೆಲಿನ ಪ್ರತಿನಿಧಿಯಾದ ಪ್ರಶಾಂತ್ ನಾಥು ಅವರು ಹುಬ್ಬಳ್ಳಿಗೆ ಆಗಮಿಸಿದ್ದಾರೆ. ಅವ್ರ ಊರಿಗೆ ಆಗಮಿಸಿದ್ದಾರೆ. ಅವ್ರ ಜೊತೆ ಮೊದಲು ನಾವು ಮಾತಾಡೋಣ. ಪ್ರಶಾಂತ್ ನಾಥ್ ಅವರೇ, ನಮಸ್ಕಾರ. ನಮಸ್ಕಾರ ಸುರೇಶ್ ಕುಮಾರ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಏನು ಹುಬ್ಬಳ್ಳಿಗೆ, ದೆಹಲಿಯಿಂದ ಹುಬ್ಬಳ್ಳಿಗೆ, ದೆಹಲಿನಲ್ಲಿ ಭಾರಿ ಸುದ್ದಿಗಳಾಗ್ತಾ ಇದೆ. CAG ರಿಪೋರ್ಟು, ಪಾರ್ಲಿಮೆಂಟು ಎಲ್ಲ ನಡೀತಾ ಇರುವಾಗ ಹುಬ್ಬಳ್ಳಿಗೆ ಬಂದಿರುವ ಏನು ಮುಖ್ಯ ಕಾರಣ? ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ಹುಬ್ಬಳ್ಳಿಗೆ ಬಂದಿದ್ದೀನಿ. ಇದನ್ನು ರಾಜಕೀಯವಾಗಿ ಹೇಳೋದಾದ್ರೆ ಕಳೆದ 1 ವರ್ಷದಿಂದ ಕರ್ನಾಟಕದ ಅನೇಕ ಸ್ಥಿತ್ಯಂತರಗಳು ದೆಹಲಿಯಲ್ಲಿ ನಡೀತಾ ಇದ್ವು. ಈಗ ಸ್ವಲ್ಪ ಶಾಂತವಾಗಿದ್ದಂತೆ ನೀವು ಕಂಡು ಬರ್ತಾ ಇದ್ದೀರಿ. ಹೀಗಾಗಿ ಸ್ವಲ್ಪ ರಜೆ ಸಿಕ್ಕಿದ್ದಕ್ಕೆ ಹುಬ್ಬಳ್ಳಿಗೆ ಬಂದಿದ್ದೀವಿ. ರಜಕ್ಕೆ ಬಂದಿದ್ದಾರ? ರಜಕ್ಕೆ ಬಂದರೂ ಕೂಡ ನಾವು ನಿಮ್ಮನ್ನು ಬಿಟ್ಟಿಲ್ಲ. ಡೆಲ್ಲಿಯವರು ತಮ್ಮ ಊರಿಗೆ ಬಂದರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಿಟ್ಟಿಲ್ಲ. ಇವತ್ತು ನಾವು ಡೆಲ್ಲಿಗೆ ಮಾತ್ರ ಬಂದಾಗ ಸಿಗ್ತಾ ಇದ್ರಿ. ನಾನು ಡೆಲ್ಲಿಗೆ ಕರ್ನಾಟಕದ ಭವನದಲ್ಲಿ ಇಳಿದಾಗ ಮೊದಲು ಕಾಣಿಸೋದು ಪ್ರಶಾಂತ್ ನಾಥ್. ಪ್ರಶಾಂತ್ ನಾಥ್ ಅವರು ಇವತ್ತು ಹುಬ್ಬಳ್ಳಿಗೆ ಬಂದಿರುವಾಗ, ರಜೆಯಲ್ಲಿ ಬಂದಿರುವಾಗ, ನಮ್ಮ ಚಾನಲಿನ ಈ ಒಂದು ಪ್ರಯತ್ನ, ಈ ಒಂದು ಪ್ರಯೋಗ ಏನು ಅನ್ನಿಸ್ತಾ ಇದೆ ನಿಮಗೆ? ನಿಶ್ಚಿತವಾಗಿಯೂ ಕೂಡ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಒಂದು ಹೆಡ್ಲೈನ್ಸ್ ಓದುವ ಮುಖಾಂತರ ನೋಡಿದಾಗ ತಕ್ಷಣ ಒಂದು ಸ್ಟುಡಿಯೋ ಇರ್ಬೋದು, ಅದರ ಕೆಳಗಡೆ ಬ್ರೇಕಿಂಗ್ ನ್ಯೂಸ್ ಇರ್ಬೋದು, ಇಡೀ ಒಂದು ಲುಕ್ ಆ್ಯಂಡ್ ಫೀಲ್ನಲ್ಲಿ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ನಾವು ಪ್ರಾಯಶಃ 2008ರಿಂದ ಕೂಡ ಸ್ವಲ್ಪ ಮಟ್ಟಿಗಿನ ಬದಲಾವಣೆಗಳಿದ್ರೂ ಕೂಡ ಇದು ಸಾಕಷ್ಟು ದೊಡ್ಡ ಲೀಪ್ ಜಂಪ್ ಅಂತ ಅನ್ಸುತ್ತೆ. ಟೆಕ್ನಾಲಜಿ, ಇನೋವೇಷನ್ ಮತ್ತು ಲುಕ್ ಆ್ಯಂಡ್ ಫೀಲ್ ದೃಷ್ಟಿಯಿಂದ ಸಾಕಷ್ಟು ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವರದಿಗಾರನಾಗಿ ಈ ರೀತಿಯಾಗಿರ್ತಕ್ಕಂಥ ಲುಕ್ ಆ್ಯಂಡ್ ಫೀಲ್ ನೋಡಿ ನಿಶ್ಚಿತವಾಗಿ ಸಂತೋಷ ಅನ್ಸುತ್ತೆ. ಯಾಕಂದರೆ ನಾವು ಫೀಲ್ಡ್ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸಾಕಷ್ಟು ಜನ ಇವತ್ತು ಬೆಳಿಗ್ಗೆಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ ಲುಕ್ ಆ್ಯಂಡ್ ಫೀಲ್ ಬಗ್ಗೆ. ಇಡೀ ಒಂದು ಚಾನೆಲ್ನ ಔಟ್ಲುಕ್ ಬಗ್ಗೆ ಇರ್ಬೋದು, ಬ್ರೇಕಿಂಗ್ ನ್ಯೂಸ್ ತೋರಿಸ್ತಕ್ಕಂಥ ಪದ್ಧತಿ ಇರ್ಬೋದು, ಎಲ್ಲದರ ಬಗ್ಗೆ ಕೂಡ ಸಾಕಷ್ಟು ಅಪ್ರಿಸಿಯೇಷನ್ಸ್ಗಳು ಕೂಡ ಕಂಡು ಬರ್ತಾ ಇವೆ. ವರದಿಗಾರನಾಗಿ ಅಥವಾ ಅದು ಲೇಮ್ಯಾನ್ ಆಗಿ ನಾವು ಕೂಡ ನೋಡಿದಾಗ ಸಾಕಷ್ಟು ದೊಡ್ಡ ವ್ಯತ್ಯಾಸ, ಒಂದು ಪಾಸಿಟಿವ್ ಲೀಪ್ ಜಂಪ್ ಇದರಲ್ಲಿದೆ ಅಂತಕ್ಕಂಥದ್ದು ನಮ್ಗೆ ಸ್ಪಷ್ಟವಾಗಿ ಅನಿಸುತ್ತೆ. ಇವಾಗ ಪ್ರಶಾಂತ್ ಅವರೇ, ನೀವಿದ್ದೀರಾ, ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ, ಇಲ್ಲಿ ಹಮೀದ್ ಅವರಿದ್ದಾರೆ. ನಿಮಗೆ ನಮ್ಮಿಂದ ಭಾಳ ಕೈ ತುಂಬ ಕೆಲಸ ಸಿಕ್ಕಿದೆ. ಯಾಕಂತಂದರೆ ದೆಹಲಿಗೆ ಬಂದಾಗ ಕರ್ನಾಟಕ ಭವನದಲ್ಲಿರಬೇಕು, ನಾವು ತಕ್ಷಣ ಹಿಂದೆ ಯಾವುದೋ ನಾಯಕರ ಮನೆಗೆ ಅಲ್ಲಿರಬೇಕು, ನೀವು ಇಲ್ಲ ಪ್ರಣಬ್ ಮುಖರ್ಜಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ಅಲ್ಲಿರಬೇಕು. ನೀವು ದೆಹಲಿನಲ್ಲಿ ಇಷ್ಟೆಲ್ಲ ನಾವು ಓಡಾಡ್ತಾ ಇರುವಾಗ ನಮ್ಮ ಹಿಂದೆನೇ ಆ ಸುದ್ದಿ ತಿಳ್ಕೊಂಡು ಓಡಿ ಬರ್ತಿರಲ್ಲ, ಧಾವಿಸಿ ಬರ್ತಿರಲ್ಲ. ಈ ಒಂದು ನಿಮ್ಮ ಗುಟ್ಟೇನು? ನಾವು ಯಾರಿಗೂ ಕೂಡ ಹೇಳಿದೆ ಹೋಗಿದ್ರು ಕೂಡ, ಅದು ಗೃಹ ಸಚಿವರ ಮನೆಗೆ ಹೋಗಿರ್ತೀವಿ, ಪ್ರಣಬ್ ಮುಖರ್ಜಿ ಅವ್ರ ಮನೆಗೆ ಹೋಗಿರ್ತೀವಿ, ಎಲ್ಲ ಕಡೆ ಹೋದಾಗ ಆ ಎಲ್ಲ ಕ್ಯಾಮ್ರಾಗಳಿಗಿಂತ, ಎಲ್ಲ ಚಾನಲ್ಗಿಂತ ಮುಂಚೆ ಬಂದು ಸುದ್ದಿ ಸಂಗ್ರಹಿಸಬೇಕು ಅಂತ ಹಂಬಲದಿಂದ ಬರ್ತಿರಲ್ಲ. ಹೇಗಿದನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯ? ಅದು ದೆಹಲಿ ಅಂತ ದೂರದ ಊರಿನಲ್ಲಿ. ಸುರೇಶ್ ಕುಮಾರ್, ಪ್ರಮುಖವಾಗಿ ವರದಿಗಾರನಿಗೆ ಇರಬೇಕಾಗಿರ್ತಕ್ಕಂಥದ್ದು ಪ್ರಾಯಶಃ ಟೆಲಿವಿಷನ್ ವರದಿಗಾರಿಕೆ ಸ್ಪಷ್ಟವಾಗಿ ಬಯಸ್ತಕ್ಕಂಥದ್ದು ಅದರ ಒಂದು ಸ್ಪೀಡ್ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಅನ್ಸುತ್ತೆ. ಪ್ರಾಯಶಃ ಸಂಜೆವರೆಗೆ ಸಮಯ ಇರೋಲ್ಲ. ನಾವು ತಕ್ಷಣಕ್ಕೆ ಸುರೇಶ್ ಕುಮಾರ್ ಎಲ್ಲಿ ಹೋಗ್ತಾರೆ, ಸದಾನಂದ ಗೌಡ್ರೆಲ್ಲಿ ಹೋಗ್ತಾರೆ, ಜಗದೀಶ್ ಶೆಟ್ಟರೆಲ್ಲಿ ಹೋಗ್ತಾರೆ,
ನಿಮ್ಮ ಗುಟ್ಟನ್ನು ಕಂಡು ಹಿಡಿಬೋದು. ಆದರೆ ಯಡಿಯೂರಪ್ಪನವ್ರು ಎಲ್ಲಿ ಹೋಗ್ತಾರೆ ಅಂತಕ್ಕಂಥ ಗುಟ್ಟನ್ನು ಕಂಡು ಹಿಡಿಯೋದು ಇನ್ನೂ ಕಷ್ಟಕರವಾಗಿರ್ತಕ್ಕಂಥದ್ದು. ಆದರೆ ಪ್ರಾಯಶಃ ನನಗನ್ಸುತ್ತೆ ಕಾನ್ಸ್ಟೆಂಟ್ ಫಾಲೋಯಿಂಗ್ ಇದ್ದಾಗ ವರದಿಗಾರರಿಗೂ ಕೂಡ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರಿಗೆ ಭೇಟಿ ಆಗ್ತಾರೆ. ನೀವು ಫ್ಯೂಚರ್ ಡೆಸ್ಕ್ ಬಗ್ಗೆ ಕೇಳ್ತಾ ಇದ್ರಿ, ರಾಜಕೀಯವಾಗಿ ಕೂಡ ಫ್ಯೂಚರ್ ಏನು ಇರಬಹುದು ಅಂತಕ್ಕಂಥದ್ದನ್ನು ಪ್ರಯತ್ನಪೂರ್ವಕವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಕೂಡ ಯಾವತ್ತಿಗೂ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದು. ಕೇವಲ ಕ್ರೈಸಿಸ್ ಇದ್ದಾಗ ಮಾತ್ರ ನಾವು ವರದಿಗಾರಿಕೆಗಳಿತೀವಿ, ಬಾಕಿ ದಿನಗಳಲ್ಲಿ ಇಲ್ಲ ಅಂತಕ್ಕಂಥದ್ದು ಇರೋದಿಲ್ಲ. ಬಾಕಿ ದಿನಗಳಲ್ಲೂ ಕೂಡ ಏನಾದರೂ ಆಗ್ತಾ ಇರುತ್ತಾ ಅಂತಕ್ಕಂಥದ್ದನ್ನು ಅದು ವರದಿಯಲ್ಲಿ ಬರದೇ ಹೋಗ್ಬೋದು. ಆದರೆ ಅದರ ಕಾನ್ಸ್ಟೆಂಟ್ ಫಾಲೋಯಿಂಗ್ ಏನಿದೆ ಇದು ಟೆಲಿವಿಷನ್ ವರದಿಗಾರರಿಗೆ ಇರುತ್ತೆ. ಇದು ನಮ್ಮ ಕ್ಷೇತ್ರ ಬೇಡತ್ತೆ ಕೂಡ. ಹೀಗಾಗಿ ಅದು ದೆಹಲಿ ಇರ್ಬೋದು, ಅದು ಬೆಂಗಳೂರು ಇರ್ಬೋದು, ರಾಜಕೀಯ ನಾಯಕರು ಪ್ರಮುಖವಾಗಿ ಘಟನಾವಳಿಗಳ ಸುತ್ತ ಏನಾದರೂ ನಡೀತಾ ಇದೆನಾ, ಯಾವುದಾದ್ರೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆಯಾ ಅಥವಾ ಹೆಜ್ಜೆ ಹಿಂದೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ತಕ್ಕಂಥದ್ದು ಪ್ರಾಯಶಃ ನಮ್ಮ ಒಂದು ಪ್ರೊಫೆಷನಲ್ ಡಿಮಾಂಡ್ ಕೂಡ ಹೌದು. ಪ್ರಾಯಶಃ ಇದರ ಹಿಂದೆ ನಾವು ಯಾವತ್ತಿಗೂ ಹತ್ತಾ ಇರ್ತೀವಿ. 100% ನಾವು ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದಿರಲ್ಲ, 60-70% ಆಗ್ತೇವೆ. ಒಟ್ಟು ಕಾನ್ಸ್ಟೆಂಟ್ ಫಾಲೋಯಿಂಗ್ ಬೇಕಾಗುತ್ತೆ. ದೆಹಲಿಯಿಂದ ಬಂದು ರಜೆಗೆ ಬಂದ ಪ್ರಶಾಂತ್ ನಾಥ್ ಅವರಿಗೆ ನಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ದೆಹಲಿಯ ಒಂದು ಟಚ್ ಇರಲಿ, ಒಂದು ಶೋಭೆ ಕೊಡಲಿ ಅಂತ ಕರೆಸ್ಕೊಂಡಿದ್ವು. ಪ್ರಶಾಂತ್ ನಾಥ್ ಅವರೇ ತುಂಬ ಧನ್ಯವಾದಗಳು, ನಮಸ್ಕಾರ. ಈಗ ಜಯಪ್ರಕಾಶ್ ಶೆಟ್ಟಿ ಅವರೇ, ಪ್ರಾಯಶಃ ನಮ್ಮ ನಾಡಿನ ಜನತೆಗೆ ಯಾರ ರಾಜಕೀಯ ವಿದ್ಯಮಾನಗಳನ್ನ ಭಾಳ ಗಂಭೀರವಾಗಿ ನೋಡ್ತಾರೆ, ಅವ್ರಿಗೆ ಭಾಳ ಪರಿಚಿತರು ಮುಖ ನಿಮ್ಮದು. ಈ ರಾಜಕೀಯದ್ದು ಕಾರ್ಯಕ್ರಮ ಕವರ್ ಮಾಡ್ತಾ 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 ನಿಮಗೆ ಏನನ್ಸುತ್ತೆ? ನಿಮಗೆ ರಾಜಕಾರಣಿಗಳ ಬಗ್ಗೆ ಏನನ್ಸುತ್ತೆ? ಒಂದೇ ಒಂದು ವಾಕ್ಯದಲ್ಲಿ, 2 ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಏನನ್ಸುತ್ತೆ ನಿಮಗೆ? ಫಸ್ಟ್ ಆಫ್ ಬೀಟ್ ಅವ್ರು ನಮ್ಮ ಥರನೇ ಇರ್ತಾರೆ ಅವರು. ಅಂದರೆ ಕ್ಯಾಮ್ರಾದ ಮುಂದೆ ಏನು ಮಾತಾಡಿರ್ತಾರೋ ಅದು ನಾವೇನು ಕಳಿಸಿರ್ತೇವೆ ಆಫೀಸ್ಗೆ ಅಥವಾ ಏನು ರಿಲೇ ಆಗತ್ತೆ. ಅದರ ಹೊರತಾಗಿ ಒಂದು ಮಾತಿದೆ ಜರ್ನಲಿಸಮಲ್ಲಿ, ರಾಜಕಾರಣಿಗಳ ಜೊತೆ ವರದಿಗಾರರಿಗೆ ಸಂಪರ್ಕ ಇರಬೇಕು, ಸಂಬಂಧ ಇರಬಾರ್ದು ಅಂತೇಳಿ. ಸೊ ಆ ಸಂಪರ್ಕಗಳು ಆ ಸಂದರ್ಭದಲ್ಲಿ ಅವರು ಆಫ್ ಬೀಟ್ ಏನು ವಿಚಾರಗಳನ್ನು ಹೇಳ್ತಾರೆ ಅದು ಇವತ್ತಲ್ಲ ನಾಳೆ ಅದು ನಮಗೆ ಸುದ್ದಿನೇ ಆಗಿರುತ್ತೆ. ಸೊ ಹಾಗಾಗಿ ನಾವೊಂದು ರೀತಿಯಲ್ಲಿ ರಾಜಕಾರಣಿಗಳಾಗಿರ್ಬೋದು ಅಥವಾ ಕೆಲಸಗಳು ಸಿಕ್ಕಾಪಟ್ಟನೆ ಆಗಿರ್ಬೋದು, ನಾವು ನಮ್ಮ ವರ್ಕನ್ನು ಎಂಜಾಯ್ ಮಾಡೋಕ್ಕೆ ಕಲಿತ್ರೆ, ಅದನ್ನೇ ಎಂಜಾಯ್ ಮಾಡೋಕ್ಕೆ ಕಲಿತ್ರೆ ಖಂಡಿತವಾಗ್ಲೂ ಅದು ಎಷ್ಟೊತ್ತಾಗಿರಲಿ ಅಲ್ಲಿ ಪ್ರತಿ ಕ್ಷಣ ಕೂಡ ಒಂದೊಂದು ಸುದ್ದಿ ಆಗಿರುತ್ತೆ ಅಥವಾ ಏನಾದರೂ ಒಂದು ವಿಚಾರಗಳು ತಿಳ್ಕೊಳ್ಳೋಕ್ಕೆ ನಮಗೆ ಅವಕಾಶ ಆಗಿರುತ್ತೆ. ಹಾಗಾಗಿ ಅದು ಯಾವತ್ತು ಬೋರ್. ನೀವು ಸಂಬಂಧ ಸಂಪರ್ಕ ಅಂತ ಭಾಳ ಸೂಚ್ಯವಾಗಿ ಒಂದು ಹೇಳ್ಬಿಟ್ರಿ. ನನ್ನ ಪ್ರಶ್ನೆ ಇದ್ದಿದ್ದು ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟೆಲ್ಲ ಹತ್ತಿರದಿಂದ ನೋಡಿದಾಗ, ಹತ್ತಿರದಿಂದ ಸಂಬಂಧ ಬೇಡ, ಸಂಪರ್ಕ ಇದೆ, ಹತ್ತಿರ ನೋಡಿದಾಗ ರಾಜಕಾರಣಿಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ತಕ್ಷಣ ಬರುವ ಅಭಿಪ್ರಾಯ 1 ಅಥವಾ 2 ವಾಕ್ಯದಲ್ಲಿ ಹೇಳಿ. ಸಹಜವಾಗಿ ನಾನು ಅವ್ರಿಗೆ ಧ್ವನಿಗೂಡಿಸ್ತೀನಿ, ನೇರವಾಗಿ ಹೇಳ್ತಾ ಇಲ್ಲ. ಅವರು ಈ ಕಾಮನ್ ಜನ ಇದೆ, ರಾಜಕಾರಣ ಅಂದರೆ ಅಸಹ್ಯಪ್ಪ, ರಾಜಕಾರಣಿಗಳ ಅಸಹ್ಯಪ್ಪ, ಏನು ಹಿಂಗೆ ಆಗೋಯ್ತು ಅನ್ನೋ ಥರ ಇರುತ್ತೆ. ಬಟ್ ಅವ್ರು ದೂರದಿಂದ ನೋಡಿರ್ತಾರೆ, ನೀವು ತೋರಿಸಿದ್ದನ್ನಷ್ಟೇ. ನೀವು ಪ್ರತಿನಿತ್ಯ ಹತ್ತಿರದಿಂದ ನೋಡ್ತೀರಲ್ಲ, ನಿಮ್ಗೇನು ಅನಿಸುತ್ತೆ ಅಂತ ತಕ್ಷಣಕ್ಕೆ ಅವ್ರು ನೋಡಿದರೆ ರಾಜಕಾರಣಿಗಳನ್ನು? ವೆರಿ ಗುಡ್ ಡ್ರಾಮಾ ಆರ್ಟಿಸ್ಟ್. ಅಲ್ಲ, ಇದಕ್ಕೆ ನಾನೊಂದು ಸಣ್ಣ ಅಂದರೆ ಹೇಳಿ ವಿನೋದ್, ನಾನು ಅಂದರೆ ಆ್ಯಸ್ ಅ ಜರ್ನಲಿಸ್ಟ್ ಆಗಿ ನೋಡಿದಾಗ ರಾಜಕಾರಣಿಗಳ ಒಟ್ಟಾರೆ ನಡವಳಿಕೆ ಇವತ್ತಿನ ವಿದ್ಯಮಾನಗಳನ್ನ ನೋಡಿದಾಗ ಬಹಳ ದೊಡ್ಡ ಅದ್ಭುತವಾದಂತಹ ಸುದ್ದಿಯ ಮೂಲ ಅನ್ಸುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ತರ ನ್ಯೂಸ್ ಪ್ರೊವೈಡರ್ಸ್ ಏನಾಗಿತ್ತಂದ್ರೆ ಈ ಹಿಂದೆ ಇದ್ದಂತಹ ರಾಜಕೀಯ ಅಂದ್ರೆ ಪಾರ್ಟಿಗಳು ಸರ್ಕಾರಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಏನು ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು ಅತಿ ದೊಡ್ಡ ನ್ಯೂಸ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಇದೆ. ಈಗ ಸಿಕ್ಕಷ್ಟು ಸುದ್ದಿಗಳು ನಮಗೆ ಹಿಂದೆಲ್ಲೂ ಸಿಕ್ಕಿರಲಿಲ್ಲ. ಬಹುಶಃ ಒಂದು ಮಾತಿದೆ, ಬಿಜೆಪಿ ಸರ್ಕಾರ ಬಂದ ಮೇಲೆ ಎಂಪ್ಲಾಯ್ಮೆಂಟ್ ಕೊಟ್ಟಿಲ್ಲ ಅಂತ ಒಂದು ದೂರಿದೆ. ಅತ್ಯಂತ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಟ್ಟಿರೋದು ಜರ್ನಲಿಸ್ಟ್ಗಳಿಗೆ. ನಿಮ್ಮ ಸರ್ಕಾರ ಬಂದಂದಿನಿಂದ ಇವತ್ತಿನವರೆಗೂ ಕೂಡ ಎಲ್ಲರೂ ಜರ್ನಲಿಸ್ಟ್ಗಳು ಬಿಸಿ ಇದ್ದಾರೆ. ನಾನು ಇದನ್ನ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂತ ಬಯಸಿ ಈಗ ಗೌರಿ ಶೆಟ್ಟಿ ಅವ್ರ ಹೋಗ್ತೀವಿ. ಗೌರಿ ಶೆಟ್ಟಿ ಅವರೇ ಅವರು ರಾಜಕಾರಣಿಗಳ ಬಗ್ಗೆ ಹೇಳಿದ್ರು, ನೀವು ಸಿನಿಮಾ ಸುದ್ದಿ ಸಂಪಾದಕರು. ಅವ್ರು ಹೇಳಿದ್ರು ಬಹಳ ಒಳ್ಳೆ ಆರ್ಟಿಸ್ಟ್ ಅಂತ, ಒಳ್ಳೆ ನಟರು ಅಂತ ಒಂದು ಮಾತಾಡಿದ್ರು. ಸೊ ನಾವು ನಟರಾದ್ರೆ ಈ ಸಿನಿಮಾ ಮಂದಿಗೆ ಏನಂತ ಕರಿತೀರಾ ನೀವು? ಸಿನಿಮಾ ಮಂದಿ ರಾಜಕಾರಣಿಗಳನ್ನ ಕರಿಬೋದಾ? ಇಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲ, ಸಿನಿಮಾ ಮಂದಿ ಆರ್ಟಿಸ್ಟ್ಗಳು ತುಂಬ ಹತ್ತಿರದಿಂದ ನೋಡಿದರೆ ಹೆಚ್ಚು ಕಡಿಮೆ ನಮ್ಮ ಥರನೇ ಸಾಮಾನ್ಯ ರಾಜಕಾರಣಿಗಳಿಗೆ ಪ್ರೇರಣೆ ಆಗಬಲ್ಲವರು ಹೆಚ್ಚು ಕಡಿಮೆ ನಮ್ಮ ಥರನೇ ಇರ್ತಾರೆ. ಬಟ್ ಏನಂದರೆ ತುಂಬ ನಮಗೆ ಅನ್ಸೋದೇನಂತಂದರೆ
ಒಂದು ಚಿಕ್ಕ ಒಂದು ಪ್ರಪಂಚ ನಿರ್ಮಿಸ್ಕೊಂಡು ಅದರೊಳಗೆ ಇರುವಂಥ ಜನ ತುಂಬ ಜನ ಹಾಗಿರ್ತಾರೆ. ಹೊರಗಡೆ ಪ್ರಪಂಚದ ಅರಿವಿರಲ್ಲ, ಕೆಲವೊಂದು ಸಲ ಅವ್ರು ಬಯಸೋದಿಲ್ಲ. ಹೊರಗಡೆಯ ಅಹಿತಕರ ಘಟನೆಗಳು ಅಥವಾ ಈ ಯಾವುದೇ ಜಂಜಾಟಕ್ಕೆ ಸಿಲುಕದ ಹಾಗೆ ತಮ್ಮ ಒಂದು ಪ್ರಪಂಚ ನಿರ್ಮಿಸ್ಕೊಂಡವರೇ ಜಾಸ್ತಿ. ಬಟ್ ಅದಕ್ಕೆ ಹೊರತಾಗಿರೋರು ಕೂಡ ಇದ್ದಾರೆ ಸಹಜ. ಮಹೇಶ್ ಅವರೇ, ಸಹಾಯಕ ಸುದ್ದಿ ಸಂಪಾದಕರಾಗಿ ನಿಮ್ಮ ಒಂದು ಪಾತ್ರ, ಯಾಕಂದ್ರೆ ಸಹಾಯಕ ಸುದ್ದಿ ಬಹಳ ಜನ ಇದ್ದೀರಾ ನೀವು. ಸಹಾಯಕ ಸುದ್ದಿ ಸಂಪಾದಕನಾಗಿ ನಿಮ್ಮ ಒಂದು ಪಾತ್ರ ಏನು, ನಿಮ್ಮದು ಏನು, ನಿಮ್ಮ ರೋಲ್ ಏನು, ಯಾವ ರೀತಿ ನಿರ್ವಹಿಸ್ತೀರಾ? ತುಂಬ ಇವರು ಶೆಟ್ಟಿ ಸರ್ ಫೀಲ್ಡಲ್ಲಿ ಇರ್ತಾರೆ, ಇವನ್ ಗೌರಿ ಸರು ಫೀಲ್ಡ್ಗೆ ಹೋಗ್ತಿರ್ತಾರೆ, ವಿನೋದ್ ಸರ್ ಇನ್ಪುಟ್ ತೊಗೊಳ್ತಿರ್ತಾರೆ. ಇವ್ರು ಸುದ್ದಿ ಕೊಟ್ಟು ಇವ್ರ ಹತ್ರ ಬರೋವರೆಗೂ ನಮ್ಮ ಪಾತ್ರ ಕಡಿಮೆನೆ. ಆದರೆ ಬಂದ ನಂತರ 5 ನಿಮಿಷಕ್ಕೂ ಶುರುವಾಗುತ್ತೆ ನೆಕ್ಸ್ಟ್ ಏನಾಯಿತು. ಒಂದೊಂದು ಸರಿ ತಲೆ ಕೇಳ್ಬಿಟ್ಟು ಇನ್ನು 10 ನಿಮಿಷ ಏನು ಕೇಳಬೇಡ, ಏನು ಅಪ್ಡೇಟ್ ಇರಲ್ಲ ಅಂತಿರ್ತಾರೆ. ಬಟ್ ನಮ್ಗೆ ಏನಂತ ಅಂದರೆ ಆ ಸುದ್ದಿ ವಿಸ್ತಾರ ಆಗ್ತಾ ಹೋಗ್ತಾ ಇರಬೇಕು. ನಮಗೆ ಚಿಕ್ಕೋದು ಒಂದು ಸಣ್ಣ ಬ್ರೇಕಿಂಗ್ ನ್ಯೂಸ್, ಆ ಬ್ರೇಕಿಂಗ್ ನ್ಯೂಸ್ ನೆಕ್ಸ್ಟ್ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ನೆಕ್ಸ್ಟ್ ಏನೋ ಅದಕ್ಕೆ ಇನ್ನೊಂದು ಪಾಯಿಂಟ್ ಆ್ಯಡ್ ಆಗಬೇಕು, ಅದಕ್ಕೆ ಬೇರೆ ಒಂದು ಆ್ಯಂಗಲ್ ಕೊಡಬೇಕು. ಅವ್ರನ್ನ ತಲೆ ತಿಂತಾ ಇರ್ತೀವಿ. ಅವರು ಅಪ್ಡೇಟ್ ಬೇಗ ಸಿಗ್ತಾ ಹೋಯ್ತಾ ಇಮ್ಮಿಡಿಯೇಟ್ ಕೊಡ್ತಾ ಹೋಗ್ತಾರೆ. ಕೊಟ್ಬಿಟ್ಟು ಅವ್ರು ನಮ್ಮ ತಲೆ ತಿನ್ನೋಕ್ಕೆ ಶುರು ಮಾಡ್ತಾರೆ. ಕೊಟ್ಟು 10 ನಿಮಿಷ ಆಯಿತು, ಏನಕ್ಕೇನೂ ಆಗಿಲ್ಲ ಅಂತ. ಕೊಡಲಿಲ್ವಾ, ನಾವು ತಲೆ ತಿಂತಾ ಇರ್ತೀವಿ. ಏನು ರೀ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಟ್ಟು ಅರ್ಧ ಗಂಟೆ ಆಯ್ತು ಏನೂ ಕೊಡಲಿಲ್ಲ ಅಂತ. ಒಂಥರ ಹೆಂಗೆ ಅಂತಂದರೆ ಫಸ್ಟ್ ಬಂದಿದ್ದು ಬ್ರೇಕಿಂಗ್ ನ್ಯೂಸ್. ಸೊ ನಿಮಗೆ ಬ್ರೇಕಿಂಗ್ ನ್ಯೂಸ್, ಬಹಳ ಜನಕ್ಕೆ ಬ್ರೇಕಿಂಗ್ ನ್ಯೂಸ್ ಹಾರ್ಟ್ ಬ್ರೇಕಿಂಗ್ ನ್ಯೂಸು. ನಿಮಗೆ ಬ್ರೇಕಿಂಗ್ ನ್ಯೂಸ್ ಆಗಾಗ ಬೇಕಾಗುವ ಬ್ರೇಕ್ಫಾಸ್ಟು. 100%. 100%. ಓಕೆ. ವಿನೋದ್ ಅವರೇ, ನಿಮಗೆ ಬಹಳ ಸಾಹಿತ್ಯಿಕ ಒಂದು ಅಭಿರುಚಿ ಇದೆ ಅಂತ ನಾನು ಕೇಳಿದ್ದೀನಿ. ಈ ಸುದ್ದಿ ಸಂಪಾದಕರಾಗಿ ಅದರದ್ದು ಉಪಯೋಗ ಹೇಗಾಗ್ತಾ ಇದೆ? ಸಾಹಿತ್ಯಿಕ ಅಭಿರುಚಿಗಿಂತ ಹೆಚ್ಚಾಗಿ ಅಂದರೆ ನಾನು ಪ್ರತಿಯೊಂದನ್ನು ನಾವು ನ್ಯೂಸ್ ಆ್ಯಂಗಲಲ್ಲೇ ನೋಡ್ತಾ ಹೋಗ್ತೀವಿ. ನಮಗೆ ಹೆಚ್ಚೆಚ್ಚು ಪದಗಳು ಬಳಸ್ಬೋದಾ, ಹೊಸ ಪದಗಳನ್ನು ನಾವು ಅದರಲ್ಲಿ ಕಾಯಿನ್ ಮಾಡಬಹುದಾ. ಈಗ ಅಂದರೆ ಮುಂಚೆ ಒಂದು ಇವನು ಯಾರು ಮುಂಬೈಲಿರುವಂತಹ ಶಾರ್ಪ್ ಶೂಟರ್ ಇದ್ದಾರಲ್ಲ, ಅವರಿಗೆ ಚಕಮಕಿ ಚತುರ ಅಂತ ಹೇಳಿ ಒಂದು ಪದ ಕಾಯಿನ್ ಆಗಿತ್ತು. ಅಂದರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಏನು ಹೇಳ್ತಾರೆ, ಅಂಡರ್ ಭೂಗತ ದೊರೆಗಳನ್ನೆಲ್ಲ ಹೊಡೆ ಸಾಯಿಸಿದ್ದಾರೆ ಅಂತ ದಯಾನಾಯಕ್ ಅವರಿಗೆಲ್ಲ ಅವರ ಚಕಮಕಿ ಚತುರ ಅಂತ ಹೇಳಿ ಒಂದು ವರ್ಡ್ ಕಾಯಿನ್ ಆಗಿತ್ತು. ಅಂದರೆ ಹಾಗೆ ನಾವು ನಮ್ಗೆ ಗೊತ್ತಿರೋಂತಹ ನಾಲೆಜನ್ನು ನಾವು ಅದನ್ನು ಬಳಸ್ಕೊಂಡು ಹೊಸ ಪದಗಳನ್ನು ಅದನ್ನೆಲ್ಲ ಕಾಯಿನ್ ಮಾಡೋದಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅದು. ಓಕೆ. ನಿಮ್ಮ 4 ಜನ ಜೊತೆ ಇನ್ನಷ್ಟು ಮಾತಾಡಲಿಕ್ಕೆ ನಿಮ್ಮ ಹತ್ರ ಸರ್ಕಿರೋದು ಗೊತ್ತು. ಆದರೆ ಸಮಯದ ಅಭಾವದಿಂದ 4 ಜನಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಒಂದು ಕಂತಿಗೆ ನಾವು ಸಿದ್ಧರಾಗೋಣ. ಮುಂದಿನ ಕಂತಿನ ಮುಂಚೆ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಭೇಟಿಯಾಗೋಣ.